ಧರ್ಮಸ್ಥಳದಲ್ಲಿ ನಮ್ಮ ಪ್ರತಿನಿಧಿ ಜೊತೆ ಸುಮಲತಾ ಮಾತನಾಡಿದರೆ ಬನ್ನಿ ನೋಡೋಣ. ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶರ್ ಅವರು ಇವತ್ತು ಇತಿಹಾಸ ಪ್ರಸಿದ್ಧ ದಕ್ಷಿಣ ಕನ್ನಡದ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಧರ್ಮಸ್ಥಳದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಬಳಿಕ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಒಟ್ಟಿನಲ್ಲಿ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿರುವಂಥದ್ದು, ಜೊತೆಗೆ ರಾಜಕೀಯ ಬೆಳವಣಿಗೆ ಬಗ್ಗೆ ಮಾತಾಡಲಿಕ್ಕೆ ಸ್ವತಃ ಸುಮಲತಾರವರು ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಮಸ್ಕಾರ. ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟಿದ್ದೀರಿ, ಏನು ವಿಶೇಷ ಪೂಜೆ ಸಲ್ಲಿಸಿದ್ರಿ ಮತ್ತು ಚುನಾವಣೆ ಹಿನ್ನೆಲೆಯಲ್ಲಿ ಭೇಟಿ ಕೊಟ್ಟಿದ್ದೀರಿ? ಚುನಾವಣೆ ಹಿನ್ನೆಲೆ ಅಂತ ಮಾತ್ರ ಅಲ್ಲ, ನಾನು ಬಂದಿದ್ದೀನಿ ಈಗಾಗಲೇ. ಮೊದಲೇ ಅಂಬರೀಷ್ ಅವ್ರ ಜೊತೆಯಲ್ಲಿ ನಾನು 2-3 ಬಾರಿ ಬಂದಿದ್ದು. ಲಾಸ್ಟ್ ಟೈಮ್ ಒಂದು 2 years ಬ್ಯಾಕು ನಾನು ಬಂದಿದ್ದೆ. ಹಾಗಾಗಿ ಎಷ್ಟೋ ತಿಂಗಳಿಂದ ನಾನು ಅನ್ಕೋತಾ ಇದ್ದೆ ಇಲ್ಲಿಗೆ ಬರಬೇಕು ಅಂತ. ಈಗ ಒಂದು ದಿನ ಟೈಮ್ ಸಿಕ್ತು, ದೇವರ ದರ್ಶನನೂ ಆಯಿತು, ಹಾಗೆ ಹೆಗ್ಡೆ ಅವರ ಆಶೀರ್ವಾದನೂ ಪಡಿಬೇಕು ಅಂತ ಇದೆ. ಈಗ ಅಂದರೆ ಈ ಒಂದು ರಾಜಕೀಯ ಚುನಾವಣೆ ಆಗಲಿ ನನಗೆ ಫಸ್ಟ್ ಎಂಟ್ರಿ ಆಗಿರೋದ್ರಿಂದ ಅವರ ಆಶೀರ್ವಾದನೂ ಪಡಿಬೇಕು ಅಂತ ಬಂದೆ. ಮೇಡಮ್, ಚುನಾವಣಾ ಕಣದಲ್ಲಿ ಇದ್ದೀರಿ, ಮಂಡ್ಯದಲ್ಲಿ ಯಾವ ರೀತಿ ಚುನಾವಣಾ ಕಣ ರೆಡಿಯಾಗಿರುವಂಥದ್ದು, ಜೊತೆಗೆ CM ರವರ ಮಗನೇ ಇರೋದರಿಂದ ಯಾವ ರೀತಿ ತಯಾರಿಗಳನ್ನು ಮಾಡ್ಕೊಂಡಿದ್ದೀರಿ? ನಾನೇನು ಆ ಥರ ಪ್ಲ್ಯಾನ್ ಮಾಡಿ ತಯಾರಿ ಅಂತ ಏನೂ ಮಾಡ್ಕೊಂಡಿಲ್ಲ. ಇದೇನೋ ಒಂಥರ ಒಂದು ಶಕ್ತಿ ನನ್ನನ್ನು ಈ ಒಂದು ಹೆಜ್ಜೆ ಹಾಕೋಕ್ಕೆ ಒಂದು ಸ್ಫೂರ್ತಿ ಕೊಟ್ಟಿದ್ದು ಜನನೇ. ಅದೇನೋ ಒಂದು ಶಕ್ತಿ, ಅದು ದೇವರ ಶಕ್ತಿನೋ ಅಂಬರೀಷ್ ಅವರ ಒಂದು ಸ್ಫೂರ್ತಿನೋ ನನಗೆ ಗೊತ್ತಿಲ್ಲ. ಅದು ನನಗೆ ಗೊತ್ತಿಲ್ಲದೆ ಇದ್ದ ನನ್ನ ಪ್ರಮೇಯ ಹೆಚ್ಚಾಗಿ ಇಲ್ಲ ಇದರಲ್ಲಿ, ಅದು ತಾನಾಗೇ ಏನೋ ಆಗ್ತಾ ಬಂತು. ಈ ನಿಖಿಲ್ ಕುಮಾರಸ್ವಾಮಿ ಅವರ ನಾಮಪತ್ರ ಆಗಿರ್ಬೋದು ಅಥವಾ ಬೇರೆ ಬೇರೆ ವಿಚಾರಗಳ ಬಗ್ಗೆ ನೀವು ಚುನಾವಣಾ ಅಧಿಕಾರಿಗಳಿಗೆ ದೂರು ಕೊಟ್ಟಿದ್ದೀರಿ. ಅದರ ಬಗ್ಗೆ 2 ದಿನ ಆಯಿತು, ಇನ್ನೂ ಯಾವುದೇ ರೀತಿಯಾದಂಥ ಇಫೆಕ್ಟ್ ಆಗಿಲ್ಲ. ಏನು ಅನಿಸುತ್ತೆ ನಮಗೆ? ಅಲ್ಲ, ಅದೇನೋ ಪ್ರೋಸೆಸ್ ನಡೀತಾ ಇದೆ ಅಂತ ಹೇಳಿದ್ರು. ನಾನು ಸಂಜೀವ್ ಕುಮಾರ್ ಅವ್ರ ಜೊತೆಯಲ್ಲಿ ನಾನು ಇದ್ರ ಬಗ್ಗೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೆ. ಅವ್ರು ಹೇಳಿದ್ರು ಇದು ಇಟ್ ಈಸ್ ದೇರ್ ಇನ್ ಫ್ರಂಟ್ ಆಫ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಅವರೇ ನೋಡ್ತಾ ಇದ್ದಾರೆ ಇದನ್ನು. ಸೊ ಹಾಗಾಗಿ ಅವರೆಲ್ಲನೂ ಪರಿಶೀಲನೆ ಮಾಡಿ ನಾವು ಸೂಟಬಲ್ ಆ್ಯಕ್ಷನ್ ತಗೋತೀವಿ ಅಂತ ಹೇಳಿದ್ದಾರೆ. ಏನಾದರೂ ನ್ಯಾಯಾಲಯದ ಮೊರೆ ಹೋಗುವಂಥ ಸಾಧ್ಯತೆ ಇದೆ ಮೇಡಮ್? ಅದನ್ನು ಅವ್ರ ಡಿಸಿಷನ್ ಮೇಲೆ ಆದಮೇಲೆ ನಾವು ನೋಡ್ತೀವಿ, ಕೋರ್ಟ್ಗೆ ಅಪ್ರೋಚ್ ಮಾಡಬೇಕಾ ಏನು ಅನ್ನೋದನ್ನು. ಜೊತೆಗೆ ನಿಮ್ಮ ಕ್ಷೇತ್ರದಲ್ಲಿ ಇಡೀ ಮುಖ್ಯಮಂತ್ರಿಯಿಂದ ಹಿಡಿದು ಇಡೀ ಅಧಿಕಾರಿ ವರ್ಗ ಎಲ್ಲ ಅವರ ಪರವಾಗಿ ಕೆಲಸ ಮಾಡ್ತಿದೆ ಅನ್ನೋಂಥ ಆರೋಪಗಳನ್ನು ಸಾಕಷ್ಟು ಜನರು, ನೀವು ಮಾತ್ರ ಅಲ್ಲ ಎಲ್ಲರೂ ಹೇಳ್ತಾ ಇದ್ದಾರೆ. ಹಾಗಾಗಿ ಜಿಲ್ಲಾಧಿಕಾರಿಗಳ ವರ್ಗಾವಣೆಗೆ ಏನಾದರೂ ನೀವು ಒತ್ತಾಯ ಮಾಡ್ತೀರಾ? ನಾವು ಒತ್ತಾಯ ಅಂತಲ್ಲ, ಖಂಡಿತ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ.